ಪ್ರಯತ್ನ ಮಾಡಿರಿ. ಇವುಗಳಲ್ಲಿ ಭಿನ್ನವಾದದ್ದು ₹100, ₹150, ₹500, ₹50 ಭಿನ್ನವಾದದ್ದಂದ್ರೆ ಎಲ್ಲ ಒಂದೇ ಜಾತಿಗೆ ಹೋಗ್ತದೆ, ಒಂದು ಮಾತ್ರ ಇದರ ಭಿನ್ನ ಆಗಿರ್ತದೆ. ಭಿನ್ನವಾದದ್ದು ವಿಜಾತಿ ಪದ ಕಂಡುಹಿಡಿಬೇಕಾಗ್ತದೆ. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಭಾಳ ಸರಳ ಇರ್ತಾವ, ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನ. ನೋಡ್ರಿ, ಮಾಡೋದಾಯ್ತಾ? ನಾ ಹೇಳ್ತೇನೆ ನೋಡ್ರಿ. ಇವುಗಳಲ್ಲಿ ಭಿನ್ನವಾದದ್ದು ಯಾವುದಂದ್ರೆ 100 ನೋಟ್ ಅದ, 500 ಅದ, 50 ಅದ, 150 ಇಲ್ಲ. ಆದ್ದರಿಂದ ಉತ್ತರ ಯಾವುದು? ಬಿ ವಿಜಾತಿ ಆಗ್ತದ. ಮುಂದೆ ಬಂತಂದ್ರೆ ಅದು ಕ್ಯಾನ್ಸಲ್ ಆಗ್ತದೆ. ಮೋದಿ ಸರ್ಕಾರ ಬಂದಾಗ 150 ನೋಟ್ ತೆಗೆದ್ರಂದ್ರೆ ಈ ಪ್ರಶ್ನೆ ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಓಕೆ, ಇವುಗಳಲ್ಲಿ ಭಿನ್ನವಾದದ್ದು ಇದು ಭಾಳ ಇಂಪಾರ್ಟೆಂಟ್. ಭಾಳ ಲಕ್ಷ ಕೊಟ್ಟು ನೋಡ್ಬೇಕು ನೀವು. ಭಾಳ ಅಂದ್ರೆ ಭಾಳ ಕೇರ್ಫುಲಿ ನೋಡ್ಬೇಕು. ಇಷ್ಟು ನೀವು ತಿಳ್ಕೊಂಡಾಟ ಇದು ಸರಳ ಅಲ್ಲಿದೆ. ಏನೋ ವಿಜಾತಿ ಪದ ಕಂಡು ಹಿಡಿದು ವಿದ್ಯಾರ್ಥಿಗಳು ಭಾಳ ಶಾರ್ಪ್ ಇದ್ರಂದ್ರೆ ಡೆಫಿನೆಟ್ ಕಂಡು ಹಿಡಿತಾರೆ, ಅದು ಯಾವುದೂ ಸಂಶಯನೇ ಇಲ್ಲ. ಈಗ ಇದನ್ನು ನಾನು ಪರ್ಟಿಕ್ಯುಲರ್ ಆಗಿ ತಿಳಿಸಿ ತೋರಿಸ್ತೇನೆ ನೋಡ್ರಿ. ಇದರ ವಿಜಾತಿ ಯಾವುದಾಗ್ತದಪ್ಪ ಅಂದ್ರೆ 0.3 ತಳಗ 3 ಇದು 10 ಇಡ್ರಿ. ಇದಕ್ಕೆ ಭಾಗ ಹೋಗೋದಿಲ್ಲ, ಇದು ಸಮಭಿನ್ನ ರಾಶಿ. ಆಮೇಲೆ ಇದನ್ನು ನೋಡ್ರಿ 0.7 ಇದನ್ನ ಭಿನ್ನ ರಾಶಿ ಒಳಗೆ ಇಡ್ರಿ. 7 ಇಡ್ರಿ, ತಳಗ 10 ಇಡ್ರಿ. ನೋಡ್ರಿ, ಇದಕ್ಕೆ ಭಾಗ ಹೋಗೋದಿಲ್ಲ. ನೋಡ್ರಿ, ಇದು 0.1 ಇದನ್ನು ಭಿನ್ನ ರಾಶಿ ಒಳಗೆ ಇಡ್ರಿ. ನೋಡ್ರಿ, ಇದಕ್ಕೆ ಏನೋ ಹೋಗೋದಿಲ್ಲ. 0.4 4 ಮೇಲೆ ಇಡ್ರಿ, ತಳಗ 10 ಇಡ್ರಿ. 2 2 2 5 ಏನಾಗ್ತಿದ್ದು? ಇದು ಕನಿಷ್ಠ ರೂಪಕ್ಕೆ ಬಂತು. ಆದ್ದರಿಂದ ಉತ್ತರ ಡಿ ವಿಜಾತಿ ಆಗುತ್ತದೆ. ಕನಿಷ್ಠ ರೂಪ ಯಾವ ಬರುವುದಿಲ್ಲ, ಅದೊಂದೇ. ಇವು ಸಮಭಿನ್ನ ರಾಶಿ, ಶುದ್ಧ ಭಿನ್ನ ರಾಶಿ. ಇವುಗಳಲ್ಲಿ ಭಿನ್ನವಾದದ್ದು 3 4 ಅಂಶ, 1 2 ಅಂಶ, 11 15 ಅಂಶ, 7 2 ಅಂಶ. ಯಾವ್ದು ಆಗ್ತದ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಿನ್ನವಾದ ಪದವನ್ನು ಗುರ್ತ ಹಿಡಿಬೇಕಿದ್ರೆ ನೋಡ್ರಿ, ಇವೆಲ್ಲ ಏನು? ಸಮಭಿನ್ನ ರಾಶಿ. ಛೇದಕ್ಕಿಂತಲೂ ಅಂಶದು ಚಿಕ್ಕದಾಗಿದೆ, ಛೇದಕ್ಕಿಂತಲೂ ಅಂಶ ಚಿಕ್ಕದಾಗಿದೆ, ಛೇದಕ್ಕಿಂತಲೂ ಅಂಶ ಚಿಕ್ಕದಾಗಿದೆ, ಛೇದಕ್ಕಿಂತಲೂ ಅಂಶ ದೊಡ್ಡದಾಗಿದೆ. ಆದ್ದರಿಂದ ಉತ್ತರ ಡಿ ವಿಜಾತಿಯಾಗಿದೆ. ಇವುಗಳಲ್ಲಿ ಭಿನ್ನವಾದದ್ದು ಯಾವುದು? ಭಿನ್ನವಾದ ಪದವನ್ನು ಗುರುತ ಹಿಡಿಬೇಕಾಗ್ತದೆ. ನೀವು ಭಿನ್ನವಾದದ್ದು ಕಂಡು ಹಿಡಿಬೇಕು. ಯಾಕಂದ್ರೆ ಇದು ಒಂದಿಲ್ಲ ಒಂದು ನವೋದಯದಾಗ ವಿದ್ಯೆ ಬೀಳುತ್ತಿರ್ತಾವ. ನಿಮ್ಮ ಲಕ್ಷ್ಯ ಕೊಟ್ಟು ನೋಡ್ರಿ. 3 5 ಅಂಶ 10 3 5 ಅಂಶ. ಇದು ನೋಡ್ರಿ 75 125 ಅಂಶ ಹಚ್ಚಿರಿ. ಆಮೇಲೆ ಹೇಳ್ತೇನೆ ನಿಮಗೆ. ಆಮೇಲೆ 36 60 ಅಂಶ ಹಚ್ಚಿರಿ. ಆಮೇಲೆ 2 5 ಅಂಶ ಹಚ್ಚಿರಿ. ಈಗ ಇದನ್ನು ನೋಡೋದ್ರ ಮೇಲೆ ಗುರುತಾಗ್ತದೆ ನಿಮಗೆ. ಯಾಕಂದ್ರೆ ಇದು 3 5 ಅಂಶ 25 3 ಇದು 3 5 ಅಂಶ ಮಾಡಿ ಹಚ್ಕೋರಿ. 25 3 75 25 3 75 25 125. ಇದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ ಏನು ಬಂತು? 25 3 75 25 ಇದನ್ನ 12 3 36 12 5 60. ಇದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ 12 3 12 5 ಇದು ಅಷ್ಟೇ ಬಂತು. ಇದೇನು ಬೇರೆ ಬಂತು. ಉತ್ತರ ಸಂಖ್ಯೆ ಡಿ ವಿಜಾತಿಯಾಗಿದೆ. ನಾಳೆ ನಿಮಗೆ ಅವು ಏನಿಗೆ ಬೇಕಾದ ಕೇಳುವಲ್ಲ ಗಣಿತಗಳು. ನೀವು ಜೋಶಿ ಕೋಚಿಂಗ್ ಕ್ಲಾಸ್ದಾಗಿನ ಪ್ರತಿಯೊಂದು ಬೋರ್ಡ್ಗಳನ್ನು ನೋಡಿದ್ರೆ ಗೋರ್ಮೆಂಟ್ ಶಾಲೆಯಲ್ಲೇ ನವೋದಯ ಆಗ್ತಾವೆ. ನೀವೇನು ಮಾಡೋದೇ ಬೇಡ, ಒಟ್ಟ ಹುಡುಗರನ್ನ ಕರೆಯಬೇಡ್ರಿ ನೀವು ಸರ್ಕಾರಿ ಶಾಲೆಗೆ. ಸರ್ಕಾರಿ ಶಾಲೆಯ ಸಲುವಾಗಿ ಈ ಗೌರ್ಮೆಂಟ್ ಶಾಲೆಗೆ ನಾವು ಪ್ರಯತ್ನ ಮಾಡ್ಲಿಕ್ಕೀವಿ. ಯಾಕಂದ್ರೆ ಅಲ್ಲೇ ಶಿಕ್ಷಕರು ಶಾಣೆ ಇರ್ತಾರೆ, ಎಲ್ಲ ಫೆಸಿಲಿಟೀಸ್ ಅದ. ಇನ್ನು ಗೌರ್ಮೆಂಟದಿಂದ ಭಾಳ ಫೆಸಿಲಿಟೀಸ್ ಕೊಡ್ತಾರೆ, ಕೊಡೇತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಅಲ್ಲಿ ಶಿಕ್ಷಕರು ಪ್ರಯತ್ನ ಮಾಡಿ ಒಂದು 2 ಸಲ ನವೋದಯ ಮಾಡಿದಾರಂದ್ರೆ ಒಂದು 2 ಹುಡುಗರು ಅವ್ರಿಗೆ ಎಷ್ಟು ಬೆಲೆ ಬರ್ತದಂದ್ರೆ ಸುತ್ತಮುತ್ತಲಿನ ಹಳ್ಳಿಯ ಹುಡುಗರು ಸಹಿತ ನಿಮ್ಮ ಶಾಲೆಗೆ ಒಂದು ಅಡ್ಮಿಷನ್ ಮಾಡ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ನೀವು ನವೋದಯ ಮಾಡಿದರೆ ಸಾಕು, ಹುಡುಗರು ತಾವೇ ಓಡಿ ಬರ್ತಾವ ನಿಮ್ಮ ಶಾಲೆಗೆ. ಎಲ್ಲ ಕಡೆ ಇಲ್ಲ ಗೌರ್ಮೆಂಟ್ ಶಾಲೆ ನವೋದಯ ಆಗ್ತಾವ. ಹಿಂಗೆ ಹೆಸರು ಎಬ್ಬಿಸ್ಬಿಟ್ರಿ ಮುಗೀತು.